ಕರ್ನಾಟಕ ರಾಜಕೀಯದಲ್ಲಿ ಈಗ ದೊಡ್ಡದೊಂದು ಚರ್ಚೆ ಶುರುವಾಗಿದೆ. ಅದುವೇ ರಾಜ್ಯ ಬಿಜೆಪಿಯಲ್ಲಿ ಲಿಂಗಾಯತ ನಾಯಕರನ್ನ ಸೈಡ್ಲೈನ್ ಮಾಡಲಾಗ್ತಾ ಇದೆಯಾ? ಕಳೆದ ಕೆಲವು ದಿನಗಳಿಂದ ರಾಜಕೀಯ ವಲಯದಲ್ಲಿ ಈ ಪ್ರಶ್ನೆ ಜೋರಾಗಿ ಕೇಳಿ ಬರ್ತಾ ಇದೆ. ಇದಕ್ಕೆ ಪೂರಕ ಎಂಬಂತೆ ರಾಜ್ಯ ರಾಜಕೀಯದಲ್ಲಿ ಕೆಲವು ಪ್ರಮುಖ ಬೆಳವಣಿಗೆಗಳು ಕೂಡ ಸಾಕ್ಷಿಯಾಗ್ತಾ ಇವೆ. ಒಂದು ಕಾಲದಲ್ಲಿ ಬಿಜೆಪಿಯ ಭದ್ರಕೋಟೆಯಾಗಿದ್ದ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರನ್ನ ಈಗ ಮೂಲೆಗುಂಪು ಮಾಡಲಾಗ್ತಾ ಇದೆಯಾ? ಹಿರಿಯ ನಾಯಕರ ಅಸಮಾಧಾನ, ಇತ್ತೀಚಿನ ರಾಜಕೀಯ ನೇಮಕಾತಿಗಳು ಮತ್ತು ಟಿಕೆಟ್ ಹಂಚಿಕೆಗಳ ಹಿಂದೆ ನಡೀತಾ ಇರೋ ನಿಗೂಢ ಆಟ ಏನು? ಹೈಕಮಾಂಡ್ನ ಈ ತಂತ್ರಗಾರಿಕೆಯ ಹಿಂದೆ ಇರೋ ಅಸಲಿ ಲೆಕ್ಕಾಚಾರವಾದರೂ ಏನು? ಅಷ್ಟಕ್ಕೂ ರಾಜ್ಯ ಬಿಜೆಪಿಯಲ್ಲಿ ಏನೆಲ್ಲ ನಡೀತಾ ಇದೆ, ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯ ಇತಿಹಾಸ ಮತ್ತು ಅಧಿಕಾರ ಸಮೀಕರಣಗಳಲ್ಲಿ ಲಿಂಗಾಯತ ಸಮುದಾಯವು ಅತ್ಯಂತ ಪ್ರಭಾವಶಾಲಿ ಸಮುದಾಯವಾಗಿ ಮುಂಚೂಣಿಯಲ್ಲಿದೆ. ರಾಜ್ಯದ ಜನಸಂಖ್ಯೆಯಲ್ಲಿ ಸುಮಾರು 17% ಎಂದು ಅಂದಾಜಿಸಲಾದ ಈ ಸಮುದಾಯವು ಕಳೆದ 2 ದಶಕಗಳಿಂದ ಬಿಜೆಪಿ ಪಕ್ಷದ ಅತ್ಯಂತ ಭದ್ರವಾದ ಮತ್ತು ವಿಶ್ವಾಸಾರ್ಹವಾದ ಮತ ಬ್ಯಾಂಕ್ ಆಗಿ ಗುರುತಿಸಿಕೊಂಡಿದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ವರ್ಚಸ್ಸು ಮತ್ತು ನಾಯಕತ್ವದ ಬಲದ ಮೇಲೆ ಬಿಜೆಪಿ ರಾಜ್ಯದಲ್ಲಿ ತನ್ನ ಭದ್ರವಾದ ನೆಲೆಯನ್ನ ನಿರ್ಮಿಸಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಪ್ರಭಾವಶಾಲಿ ಲಿಂಗಾಯತ ನಾಯಕರನ್ನ ವ್ಯವಸ್ಥಿತವಾಗಿ ಸೈಡ್ಲೈನ್ ಮಾಡಲಾಗ್ತಾ ಇದೆ, ಮೂಲೆಗುಂಪು ಮಾಡಲಾಗುತ್ತಿದೆ ಮತ್ತು ಪಕ್ಷದಲ್ಲಿ ಅವರ ಧ್ವನಿಯನ್ನ ಹತ್ತಿಕ್ಕಲಾಗುತ್ತಿದೆ ಎಂಬ ಗಂಭೀರ ಚರ್ಚೆಗಳು ರಾಜಕೀಯ ವಲಯದಲ್ಲಿ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿವೆ. ಈ ಚರ್ಚೆಗಳಿಗೆ ಪೂರಕವಾಗಿ ಹಲವು ಆಂತರಿಕ ಬಂಡಾಯಗಳು, ಪಕ್ಷಾಂತರಗಳು, ಜಾತಿಯ ಧ್ರುವೀಕರಣಗಳು ಮತ್ತು ಹೈಕಮಾಂಡ್ನ ಶಿಸ್ತು ಕ್ರಮಗಳು ನಿರಂತರವಾಗಿ ಜರುಗುತ್ತಿದ್ದು ಇವು ಪಕ್ಷದ ರಾಜಕೀಯ ಒಗ್ಗಟ್ಟನ್ನ ಪರೀಕ್ಷಿಸುತ್ತಿವೆ. ಸ್ನೇಹಿತರೆ, ರಾಜ್ಯ ಬಿಜೆಪಿಯಲ್ಲಿ ಲಿಂಗಾಯತ ನಾಯಕರ ಕಡೆಗಣನೆಯ ಚರ್ಚೆಯು ಕೇವಲ ಇತ್ತೀಚಿನ ವಿದ್ಯಮಾನವಲ್ಲ. ಇದರ ಬೇರುಗಳು ಬಿಎಸ್ ಯಡಿಯೂರಪ್ಪ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಅನಿವಾರ್ಯವಾಗಿ ಕೆಳಗಿಳಿಸಿದ ಐತಿಹಾಸಿಕ ಬೆಳವಣಿಗೆಯೊಂದಿಗೆ ನಿಕಟ ಸಂಪರ್ಕವನ್ನ ಹೊಂದಿದೆ. ಯಡಿಯೂರಪ್ಪ ಅವರ ನಿರ್ಗಮನದ ನಂತರ ಸಮುದಾಯದಲ್ಲಿ ಉಂಟಾದ ತಲ್ಲಣವನ್ನ ಸರಿದೂಗಿಸಲು ಮತ್ತು ತಳಮಟ್ಟದ ಅಸಮಾಧಾನವನ್ನ ಶಮನಗೊಳಿಸಲು ಪಕ್ಷವು ತೀವ್ರ ಹೋರಾಟವನ್ನೇ ನಡೆಸಬೇಕಾಯಿತು. ಈ ಪ್ರಕ್ರಿಯೆಯ ನಡುವೆಯೇ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇಬ್ಬರು ಬ್ರಾಹ್ಮಣ ಸಮುದಾಯದವರು ಪಕ್ಷದಲ್ಲಿ ಲಿಂಗಾಯತ ನಾಯಕರ ಪ್ರಾಬಲ್ಯವನ್ನ ಕಡಿಮೆ ಮಾಡಲು ಮತ್ತು ಬ್ರಾಹ್ಮಣ ಸಮುದಾಯದ ಹಿಡಿತವನ್ನ ಸಾಧಿಸಲು ತೆರೆಮರೆಯ ಸಂಚನ ರೂಪಿಸ್ತಾ ಇದ್ದಾರೆ ಎಂಬ ಬಲವಾದ ನಿರೂಪಣೆಯು ಚರ್ಚೆಗಳು ಕೂಡ ಲಿಂಗಾಯತ ವಲಯದಲ್ಲಿ ಹಬ್ಬಿತ್ತು. ಈ ಒಂದು ಚರ್ಚೆಗೆ ಪುಷ್ಟಿ ನೀಡುವಂತೆ ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿಯವರು ಬಿಜೆಪಿಯು ಮುಂದಿನ ದಿನಗಳಲ್ಲಿ ಬ್ರಾಹ್ಮಣ ಸಮುದಾಯದ ನಾಯಕರೊಬ್ಬರನ್ನ ಮುಖ್ಯಮಂತ್ರಿ ಹುದ್ದೆಗೆ ಹೇರಿಸಲು ವ್ಯವಸ್ಥಿತ ಸಂಚು ರೂಪಿಸ್ತಾ ಇದೆ ಎಂದು ಹೇಳಿಕೆಯನ್ನ ನೀಡಿದ್ದು ಲಿಂಗಾಯತ ಸಮುದಾಯದ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿತು. ಈ ಆತಂಕವು ಕೇವಲ ರಾಜಕೀಯ ಭಾವನೆಗಳಿಗೆ ಸೀಮಿತವಾಗಿರದೆ 2023ರ ವಿಧಾನಸಭಾ ಚುನಾವಣೆಯ ಟಿಕೆಟ್ ಹಂಚಿಕೆಯ ಸಂದರ್ಭದಲ್ಲಿ ಗಂಭೀರ ಸ್ವರೂಪವನ್ನ ಪಡೆಯಿತು. ಅಂದು ಕಾಂಗ್ರೆಸ್ ನಾಯಕ ಎಂಬಿ ಪಾಟೀಲ್ ಅವರು 67 ವರ್ಷದ ಬ್ರಾಹ್ಮಣ ನಾಯಕ ಎಸ್ ಸುರೇಶ್ ಕುಮಾರ್ ಅವರಿಗೆ ಬಿಜೆಪಿಯು ಸುಲಭವಾಗಿ ಟಿಕೆಟ್ ಅನ್ನ ನೀಡಿದ ಎಕ್ಸಾಂಪಲ್ ಅನ್ನ ಮುಂದಿಟ್ಟು ಅದೇ ವಯಸ್ಸಿನ ಲಿಂಗಾಯತ ಪ್ರಭಾವಿ ನಾಯಕ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಅನ್ನ ನಿರಾಕರಿಸಿ ಅವಮಾನಿಸಿರುವುದನ್ನ ಬಹಿರಂಗವಾಗಿ ಪ್ರಶ್ನಿಸಿದ್ರ ಜೊತೆಗೆ ಬಿಎಸ್ ಯಡಿಯೂರಪ್ಪನವರನ್ನು ಕೂಡ ಇದೇ ವಯಸ್ಸಿನ ಕಾರಣವನ್ನ ನೀಡಿ ಅಧಿಕಾರದಿಂದ ಕೆಳಗಿಳಿಸಲಾಗಿತ್ತು. ಲಿಂಗಾಯತರನ್ನು ಕೇವಲ ಮತ ಬ್ಯಾಂಕ್ ಆಗಿ ಬಳಸಿಕೊಳ್ಳಲಾಗ್ತಾ ಇದೆಯೇ ಹೊರತು ಪಕ್ಷದ ಕೇಂದ್ರ ಶಕ್ತಿಯಾಗಿ ಪರಿಗಣಿಸ್ತಾ ಇಲ್ಲ ಎಂಬ ಆರೋಪಗಳು ತೀವ್ರಗೊಂಡವು. ಸ್ನೇಹಿತರೆ, ಲಿಂಗಾಯತ ಸಮುದಾಯದ ಆಂತರಿಕ ರಾಜಕೀಯವನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಅದು ಕೇವಲ ಒಂದೇ ಸಮುದಾಯವಾಗಿರದೆ ವಿವಿಧ ಉಪಪಂಗಡಗಳ ನಡುವಿನ ಶಕ್ತಿ ಪ್ರದರ್ಶನದ ಕಣವಾಗಿದೆ ಎಂಬುದು ಸ್ಪಷ್ಟವಾಗುತ್ತೆ. 2023ರ ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿ ಬಿಜೆಪಿಯ ಪ್ರಮುಖ ಸ್ತಂಭಗಳಾಗಿದ್ದ ಜಗದೀಶ್ ಶೆಟ್ಟರ್, ಬಣಜಿಗ ಲಿಂಗಾಯತ ಉಪಪಂಗಡ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ, ಗಾಣಿಗ ಲಿಂಗಾಯತ ಉಪಪಂಗಡ ಇವರು ಟಿಕೆಟ್ ನಿರಾಕರಣೆಯ ಹಿನ್ನೆಲೆಯಲ್ಲಿ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಅನ್ನ ಸೇರಿದ್ರು. ಮತ್ತೊಂದೆಡೆ ಪಂಚಮಸಾಲಿ ಲಿಂಗಾಯತ 2A ಮೀಸಲಾತಿ ಬೇಡಿಕೆಯನ್ನ ಅಂದಿನ ಬಸವರಾಜ ಬೊಮ್ಮಾಯಿ, ಸಾದರ್ ಲಿಂಗಾಯತ ಉಪಪಂಗಡ ಇವರ ನೇತೃತ್ವದ ಸರ್ಕಾರವು ಸರಿಯಾಗಿ ನಿರ್ವಹಿಸದ ಕಾರಣ ಆ ಪ್ರಭಾವಿ ಉಪಪಂಗಡವು ಬಿಜೆಪಿಯಿಂದ ದೂರ ಸರಿಯಿತು. ಈ ಬೆಳವಣಿಗೆಗಳಿಂದಾಗಿ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಭಾಗಗಳಲ್ಲಿ ಬಿಜೆಪಿಯ ಸಾಂಪ್ರದಾಯಿಕ ಮತ ಬ್ಯಾಂಕ್ ಭಾರಿ ಪ್ರಮಾಣದಲ್ಲಿ ಕುಸಿತವನ್ನ ಕಾಣ್ತು. ಪ್ರಸ್ತುತ
ಪ್ರಸ್ತುತ ರಾಜಕೀಯ ಜಿದ್ದಾಜಿದ್ದಿನಲ್ಲಿ ಲಕ್ಷ್ಮಣ್ ಸವದಿಯವರು ಬಿಜೆಪಿ ಹೈಕಮಾಂಡ್ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಇತ್ತೀಚಿನ ಲೋಕಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನು ಅವರ ಸ್ವಂತ ಕ್ಷೇತ್ರವಾದ ಧಾರವಾಡದ ಬದಲಿಗೆ ಬೆಳಗಾವಿ ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ಮಾಡಿದ್ದನ್ನ ಸವದಿ ತೀವ್ರವಾಗಿ ಖಂಡಿಸಿದ್ರು. ಶೆಟ್ಟರ್ ಅವರನ್ನ ಬೆಳಗಾವಿಯಲ್ಲಿ ರಾಜಕೀಯವಾಗಿ ಮುಗಿಸಲು ಮತ್ತು ಸೋಲಿಸಲು ಬಿಜೆಪಿಯ ಉನ್ನತ ನಾಯಕತ್ವವು ಇವರನ್ನ ಬಲಿಪಶು ಮಾಡಿದೆ ಎಂದು ಇವರು ಆರೋಪಿಸಿದ್ರು. ಅಷ್ಟೇ ಅಲ್ಲದೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಈ ಹಿಂದೆ ಬರಗಾಲದ ಸಂದರ್ಭದಲ್ಲಿ ಅಥಣಿ ತಾಲೂಕಿಗೆ ಬರ ಪರಿಹಾರದ ಅನುದಾನವನ್ನ ಬಿಡುಗಡೆ ಮಾಡಲು ನಿರಾಕರಿಸಿ ವಿಷ ಖರೀದಿಸಲು ಹಣವಿಲ್ಲ ಎಂದು ಅತ್ಯಂತ ಕಠೋರವಾಗಿ ಪ್ರತಿಕ್ರಿಯಿಸಿದ್ದರು ಎಂಬಂತಹ ಗಂಭೀರ ರಾಜಕೀಯ ಆರೋಪಗಳನ್ನ ಸವದಿ ಬಹಿರಂಗಪಡಿಸಿದ್ರು. ಯಡಿಯೂರಪ್ಪ ಅವರು ಕೇವಲ ತಮ್ಮ ಕುಟುಂಬದ ಹಿತಾಸಕ್ತಿಗಾಗಿ ರಾಜಕಾರಣ ಮಾಡುತ್ತಿದ್ದಾರೆಯೇ ಹೊರತು ಇಡೀ ಸಮುದಾಯದ ಇಡೀ ರಾಜ್ಯದ ಕಲ್ಯಾಣಕ್ಕಾಗಿ ಅಲ್ಲ ಎಂಬುದು ಬಂಡಾಯಗಾರರ ಪ್ರಮುಖ ವಾದವಾಗಿದೆ. ಇನ್ನು ಸ್ನೇಹಿತರೆ, ಬಿಎಸ್ ಯಡಿಯೂರಪ್ಪ ಅವರ ಮಗ ಬಿವೈ ವಿಜಯೇಂದ್ರ ಅವರನ್ನ ಕರ್ನಾಟಕ ರಾಜ್ಯ ಬಿಜೆಪಿಯ ಅಧ್ಯಕ್ಷ ಹುದ್ದೆಗೆ ನೇಮಿಸಿದ ದಿನದಿಂದಲೇ ಪಕ್ಷದ ಆಂತರಿಕ ಭಿನ್ನಮತವು ಹೊಸ ಮೈಲುಗಲ್ಲನ್ನ ತಲುಪಿದೆ. ವಿಜಯೇಂದ್ರ ಅವರ ನೇಮಕಾತಿಯು ಬಿಜೆಪಿಯ ತತ್ವಗಳಾದ ಭ್ರಷ್ಟಾಚಾರ ಮುಕ್ತ ಮತ್ತು ವಂಶ ಪಾರಂಪರ್ಯ ಮುಕ್ತ ರಾಜಕಾರಣಕ್ಕೆ ವಿರುದ್ಧವಾಗಿದೆ ಎಂದು ಪಕ್ಷದೊಳಗಿನ ಹಿರಿಯ ನಾಯಕರ ದೊಡ್ಡ ಗುಂಪು ಪ್ರತಿಪಾದಿಸ್ತಾ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದ ಬಂಡಾಯ ಬಣವು ವಿಜಯೇಂದ್ರ ಅವರನ್ನ ಬಚ್ಚ, ಇನ್ನು ಮಗು ಮತ್ತು ರಾಜಕೀಯ ಅನುಭವವಿಲ್ಲದ ಮುಖಂಡ ಎಂದು ಬಹಿರಂಗವಾಗಿ ಲೇವಡಿ ಮಾಡ್ತಾ ಇದೆ. ಬಂಡಾಯ ಬಣದ ಪ್ರಮುಖ ನಾಯಕರಾದ ರಮೇಶ್ ಜಾರಕಿಹೊಳಿ ಅವರು ವಿಜಯೇಂದ್ರ ವಿರುದ್ಧ ಕಠಿಣ ವಾಗ್ದಾಳಿಯನ್ನ ನಡೆಸಿ, ನೀವು ಪಕ್ಷವನ್ನ ಕಟ್ಟಲು ನಡೆಸಿದ ಸೈಕಲ್ ರ್ಯಾಲಿಗಳಿಗಿಂತ ಹಲವು ಪಟ್ಟು ಹೆಚ್ಚು ಆಸ್ತಿಯನ್ನ ಯಡಿಯೂರಪ್ಪ ಕುಟುಂಬವು ಗಳಿಸಿದೆ. ಪಕ್ಷವನ್ನ ನಾನೇ ಕಟ್ಟಿದ್ದೇನೆ ಎಂದು ಕ್ರೆಡಿಟ್ ಅನ್ನ ತೆಗೆದುಕೊಳ್ಳುವುದನ್ನ ಮೊದಲು ನಿಲ್ಲಿಸಿ ಎಂದು ಸವಾಲು ಹಾಕಿದ್ದಾರೆ. ಯತ್ನಾಳ್ ಅವರು ವಿಜಯೇಂದ್ರ ಅವರನ್ನ ಕಲೆಕ್ಷನ್ ಮಾಸ್ಟರ್ ಎಂದು ಕರೆದು ಅವರ ತಂದೆಯ ಮುಖ್ಯಮಂತ್ರಿತ್ವದ ಅವಧಿಯಲ್ಲಿ ನಡೆದ ಭ್ರಷ್ಟಾಚಾರದ ತನಿಖೆಯಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಆಂತರಿಕ ಸಮರವು ಮತ್ತಷ್ಟು ತೀವ್ರಗೊಳ್ಳಲು ಕಾರಣವಾಗಿದ್ದು ಹುಬ್ಬಳ್ಳಿಯಲ್ಲಿ ಬಿಜೆಪಿಯ ಎಂಎಲ್ಸಿ ಪ್ರದೀಪ್ ಶೆಟ್ಟರ್, ಜಗದೀಶ್ ಶೆಟ್ಟರ್ ಅವರ ಸಹೋದರರ ಹೇಳಿಕೆ. ಬಿಜೆಪಿಯಲ್ಲಿ ಶಿಸ್ತು ಮತ್ತು ಸರಿಯಾದ ನಾಯಕತ್ವದ ಕೊರತೆಯಿಂದಾಗಿ ಬಿಜೆಪಿಯ ಹಿರಿಯ ನಾಯಕರಾದ ಲಿಂಗಾಯತ ನಾಯಕರಾದ ಜೆಸಿ ಮಧುಸ್ವಾಮಿ, ವಿ ಸೋಮಣ್ಣ, ಎಸ್ಪಿ ರೇಣುಕಾಚಾರ್ಯ, ಮುನೇನಕೊಪ್ಪ ಮತ್ತು ಚಿಕ್ಕನಗೌಡರ್ ಮುಂತಾದವರು ಪಕ್ಷವನ್ನ ತೊರೆದು ಕಾಂಗ್ರೆಸ್ ಸೇರಲು ಕಾಂಗ್ರೆಸ್ನ ಹಿರಿಯ ನಾಯಕರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಎಂದು ಪ್ರದೀಪ್ ಶೆಟ್ಟರ್ ಆಪಾದಿಸಿದ್ದು ಆಪರೇಷನ್ ಹಸ್ತದ ಭೀತಿಯನ್ನ ಮೂಡಿಸಿದೆ. ಈ ಬೆಳವಣಿಗೆಗಳ ನಂತರ ಬಿ ಶ್ರೀರಾಮುಲು ಅವರಂತಹ ಪ್ರಭಾವಿ ಪರಿಶಿಷ್ಟ ಪಂಗಡದ ನಾಯಕರು ಕೂಡ ಬಿಜೆಪಿಯ ಅಧ್ಯಕ್ಷ ಹುದ್ದೆಯ ಮೇಲೆ ಕಣ್ಣಿಟ್ಟಿರುವುದು ಪಕ್ಷದ ಆಂತರಿಕ ಸಮೀಕರಣಗಳನ್ನ ಮತ್ತಷ್ಟು ಗೊಂದಲಕ್ಕೀಡು ಮಾಡಿದೆ. ಇನ್ನು ಸ್ನೇಹಿತರೆ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ಪ್ರಕಟಿಸಲು ಉದ್ದೇಶಿಸಿದ್ದಂತಹ ಹಿಂದುಳಿದ ವರ್ಗಗಳ ಆಯೋಗದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂದ್ರೆ ಜಾತಿ ಗಣತಿ ವರದಿಯು ಲಿಂಗಾಯತ ಸಮುದಾಯದ ಒಳಜಗಳವನ್ನ ಬೀದಿಗೆ ತಂದಿದೆ. ಈ ಹಿಂದೆ ಹಳೆಯ ಕಾಂತರಾಜ್ ಆಯೋಗದ ವರದಿಯು ಲಿಂಗಾಯತ ಜನಸಂಖ್ಯೆಯು 66.35 ಲಕ್ಷ ಅಂದ್ರೆ ಸರಿಸುಮಾರು 11% ಎಂದು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬಿಂಬಿಸಿದೆ ಎಂಬುದು ಸಮುದಾಯದ ಪ್ರಮುಖ ನಾಯಕರ ಆಕ್ಷೇಪಣೆಯಾಗಿದೆ. ಸಮುದಾಯವು ನಿಜವಾಗಿ 17-22% ಈ ಗಣತಿಯು ವಾಸ್ತವಿಕವಾಗಿಲ್ಲ ಎಂದು ಇವರು ವಾದಿಸ್ತಾರೆ. ಇನ್ನು ಇದೆಲ್ಲ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಒಕ್ಕಲಿಗ ಸಮುದಾಯವು ಕೂಡ ಸೈಲೆಂಟ್ ಆಗಿನೇ ನಾಯಕತ್ವಕ್ಕಾಗಿ ಕಸರತ್ತು ನಡೆಸ್ತಾ ಇದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟೆಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.